ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವೆ ನೋಡ್ರಿ ಸ್ನೇಹಿತರೆ. ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಇಬ್ಬನಿ ಎದ್ದಾಗ ಇಷ್ಟೊಂದು ಇರಲಿಲ್ಲ. ಈಗಿನ್ನೂ ಇಬ್ಬನಿ ಈಗ ಇನ್ನು ನಂತರ ಬೀಳಾಕತೈತಿ. ಇಬ್ಬನಿ ತೋರಿಸ್ತೀನಿ ನಿಮ್ಗೆ. ಮತ್ತು ಈ ಥರ ಇತ್ತಂದ್ರೆ ಸಿಕ್ಕಾಪಟ್ಟಿ ಬಿಸಿಲು ಶೆಕೆ ಅಂತ ಹೇಳ್ಬೋದು. ಇಬ್ಬನಿ ಎಷ್ಟು ಬೀಳ್ತೈತಲ್ಲ ಅಷ್ಟು ನಂತರದಲ್ಲಿ ಬಿಸಿಲು ಶೆಕೆ ಜಾಸ್ತಿ ಅಂಥೇಳಿ. ಸೊ ಟೈಮ್ 9 ಗಂಟೆ, ಇನ್ನೊಂದು 5 ನಿಮಿಷ ಅಷ್ಟೇ ಐತಿ. 9 ಗಂಟೆ ಆದ್ರೂ ಈ ರೀತಿ ಇಬ್ಬನಿ ಇನ್ನೂ ಹೆಚ್ಚು ಬೀಳಾಕತೈತ್ರಿ. ಈಗ ಇಷ್ಟೊತ್ತನ ಇರಲಿಲ್ಲಿದೆ, ಇನ್ನು ನಂತರ ಬೀಳಾಕತೈತಿ. ಹವಾನು ಒಂಥರ ತಂಪು ಐತ್ರಿ, ಒಂಥರ ತಂಪು ವಾತಾವರಣ ಐತಿ. ಆದ್ರೆ ಇವತ್ತು ಇಡೀ ದಿವಸ ಜಬರ್ದಸ್ತ್ ಅಂತ ಹೇಳ್ಬೋದು ನೋಡ್ರಿ. ಬಿಸಿಲು, ಕಸದ ಗಾಡಿ ಬರತೈತಿ, ಅದ್ರದ್ದು ಸೌಂಡ್. ರೆಡಿ ಆಗಾಕತ್ತಾಳಕ್ಕೆ, ಟೈಮ್ ಆಗೈತಿ ಡ್ಯೂಟಿಗೆ. ಒತ್ತಾದಂಗೆ ಬೀಳಾದೈತೆ. ಎದ್ದಾಗ ಎಷ್ಟು ಇದ್ದಿದ್ದಿಲ್ಲ, ಇದು ಸಿಕ್ಕಾಪಟ್ಟೆ ಐತಿ ನೋಡಿ ಇವತ್ತು. ಯಪ್ಪ ಭಗವಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಟಿಫನ್ ಆಯ್ತು ರೀ. ಕಾವೇರಿಗೆ ಹೋದ್ಲ, ಟಿಫನ್ ಆಯ್ತು. ಚಹಾ ಕುಡಿಯತ್ತೀನಿ ಹೊರಗೆ ಕೂತ್ಕೊಂಡು. ಇಲ್ಲಿ ಸ್ವಲ್ಪ ಟಿಫನ್ ಆದಮೇಲೆ ಇಲ್ಲಿ ಕೂತ್ಕೊಂಡು ಚಹಾ ಕುಡಿದ್ರೆ ಸಮಾಧಾನ ನನಗೆ. ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ. ಮತ್ತು ಇಬ್ಬನಿ ತೋರಿಸಿದ್ನಲ್ರಿ ನಿಮ್ಗೆ, ಅವಾಗ ಹೆಂಗಿತ್ತಂತ ಈಗ ತೋರಿಸ್ತೀನಿ ನೋಡ್ರಿ. ಈಗ ಎಷ್ಟು ಕ್ಲಿಯರ್ ಆಗೈತಿ. ಆದ್ರೆ ಇಷ್ಟು ಮಾತ್ರ ಗ್ಯಾರಂಟಿ ರೀ, ಸಿಕ್ಕಾಪಟ್ಟಿ ಬಿಸಿಲು ಮಾತ್ರ ಇರ್ತೈತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಸ್ನೇಹಿತರೆ, ಆಗಲೇ ನೋಡಿದ್ರಲ್ಲ ಎಲ್ಲ ಹೆಂಗೆ ಕವರ್ ಆಗಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ಅಷ್ಟೊಂದು ಮಂಜು ಮುಸುಕಿತ್ತು ಅಂತ ಹೇಳ್ಬೋದು, ಇಬ್ಬನಿ ಅನ್ಬೋದು. ಈಗ ನೋಡ್ರಿ ಕ್ಲಿಯರ್ ಆಯ್ತು. ಮತ್ತೇನೈತಿ, ವಾತಾವರಣ ಒಂಥರ ತಂಪೈತ್ರಿ. ಈ ಮಳೆ ಬಂದಾಗ ಇರ್ತದಲ್ರಿ, ಹಂಗೈತ್ರಿ ವಾತಾವರಣ. ಸೊ ಇಲ್ಲಿ ಕ್ಲಿಯರ್ ಆಯ್ತು ನೋಡ್ರಿ. ಹಿಂಗೈತೆ ನೋಡ್ರಿ. ಮೊನ್ನೆ ಒಬ್ರು ರೆಗ್ಯುಲರ್ ವ್ಯೂವರ್ ಅವರು ತಾಳೆ ಹಾಕ್ಕೊಂಡಿಲ್ಲಕ್ಕ ಹಾಕೋ ಅಂಥೇಳಿ. ಸೊ ನಾನು ಆ್ಯಕ್ಚುಲಿ ಮನ್ಯಾಗ ಹಾಕೋದು ಕಡಿಮೆನೇ. ಅಂದರೆ ಈಗ ಮೀನ್ಸ್ ಇದೆಲ್ಲ ಆದಮೇಲೆ ಅಂದ್ರೆ ಗೊತ್ತಾಯ್ತಲ್ಲ ನನ್ನ ಲೈಫ್ ಸ್ಟೋರಿ ನಂದು ಏನು ಅನ್ನೋದು ಗೊತ್ತಾಯ್ತು ನಿಮ್ಗೆ. ಸೊ ಆ ಥರ ಆದಮೇಲೆ ಹೊರಗಡೆ ಹೊಂಟ್ರಷ್ಟನ್ನು ಹಾಕ್ಕೊಂಡಿರ್ತೀನಿ ಆ್ಯಸ್ ಅ ಸೇಫ್ಟಿ ಪರ್ಪಸ್ ಅಂತ ಹೇಳಿ. ಮನ್ಯಾಗ ಹಾಕ್ಕೊಂಡ್ರಂಗೇನಿಲ್ಲ, ಮನ್ಯಾಗ ಹಿಂಗೆ ಇರ್ತೀನಿ ನೋಡ್ರಿ. ಎಲ್ಲ ರೆಡಿ ಆದ್ರಷ್ಟೇ ರೆಡಿ ಆಗೋದು ನಾನು. ಬೆನ್ಕಟ್ಟಿಗೆ ಯಾಕೆ ಹೋಗಿರಿಲ್ಲೋ, ಬೆನ್ಕಟ್ಟಿ ಜಾತ್ರೆಗೆ ಹೋಗಂಗಿಲ್ಲೇನೋ ಅಂತ ಸಾಕಷ್ಟು ಕಮೆಂಟ್ಸ್ನು ಹೇಳಾಕತ್ತಿದ್ರಿ. ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡಿದೆ. ಯಾಕಂದರೆ ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಿ, ಪ್ರತಿ ವರ್ಷ ಭಾಳ ಇಷ್ಟಪಡ್ತೀರಿ ನಮ್ಮ ಹಳ್ಳಿದ ವಾತಾವರಣದ ಬ್ಲಾಗ್ಸ್ ಆಗಿರ್ಬೋದು. ಹಾಗೆ ದುರ್ಗಾದೇವಿಯ ಒಂದು ವೈಭವದ ಒಂದು ಎಲ್ಲ ಅದೇನಿರ್ತದಲ್ಲ ಅದನ್ನು, ಹೀಗಾಗಿ ನಾನು ಕೂಡ ಅದನ್ನು ಶೇರ್ ಮಾಡಿದೆ. ಸಾಕಷ್ಟು ಜನ ಇಷ್ಟಪಟ್ರಿ. ಸೊ ಮತ್ತು ನಾನು ರೆಗ್ಯುಲರ್ ಹಾಕ್ಲಾರ್ದಕ್ಕೈತೋ ಏನೋ ಗೊತ್ತಿಲ್ಲ, ವ್ಯೂಸ್ ಭಾಳನ ಕಡಿಮೆ ಆಗ್ಯಾವು. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ, ನೋಡ್ರಿ ತಪ್ಪದನ. ನಿಮ್ಮ ಸಲುವಾಗಿ ನಾನು ಲಾಗ್ ಮಾಡಿ ಹಾಕಿರ್ತೀನಿ, ಮತ್ತು ಒಂದು ಬಿಸ್ನೆಸ್ ಸಲುವಾಗಿನೂ ನಾನು ಲಾಗ್ ಮಾಡಿ ಹಾಕಿರ್ತೀನಿ. ಯಾಕಂದ್ರೆ ನೀವೆಲ್ಲರೂ ನನ್ನ ಲಾಗ್ನ ನೋಡಿ ಮತ್ತು ಬಿಸ್ನೆಸ್ಸಿಗೆ ಏನಾದರೂ ಬೇಕಾದ್ರೆ ಆರ್ಡ್ರ್ ಕೊಡ್ತೀರಿ. ಇವೆರಡರ ಮುಖಾಂತರ ನನಗೆ ನನ್ನ ಒಂದು ಅರ್ನಿಂಗ್ ಅಂತ ಹೇಳ್ಬೋದು. ಸೊ ಮತ್ತು ವ್ಯೂಸು ಇಲ್ಲ ಅಂತಂದ್ರೆ ಆರ್ಡ್ರಸ್ಸು ಕಡಿಮೆ ಆಗ್ತವೆ. ಸೊ ಆರ್ಡ್ರಸ್ಸೂ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತೈತೆ ಅಂಥೇಳಿ. ಮತ್ತು ನನ್ನ ಇಂಡಿಪೆಂಡೆಂಟ್ ಲೈಫ್ ತುಂಬಾ ಇಷ್ಟಪಡ್ತೀರಿ ನೀವೆಲ್ಲರೂ ಕೂಡ, ತುಂಬಾ ಇಷ್ಟಪಡ್ತೀರಿ. ಇನ್ಸ್ಪೈರ್ ಅಂತ ಹಾಗೆಲ್ಲ ಮೋಟಿವೇಟ್ ನೀವು ಹಿಂಗೆ ಅಂಥೇಳಿ. ನನಗಂತೂ ಗೊತ್ತಿಲ್ಲ, ನನ್ನ ಒಂದು ಇಂಡಿಪೆಂಡೆಂಟ್ ಲೈಫ್ ಕೊನೆವರೆಗೂ ಹೀಗೆ ಇಂಡಿಪೆಂಡೆಂಟ್ ಆಗಿನೇ ನಾನು ಬದುಕಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕೇ ಬೇಕು. ನಾನು ತಪ್ಪದ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಿನಾಲು ತಪ್ಪದ ವಿಡಿಯೋನ ಎಂಡ್ವರೆಗೆ ನೋಡ್ರಿ.
ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು ಎಲ್ಲವನ್ನು ಶೇರ್ ಮಾಡಿರಿ. ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಹೇಳಿ. ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ. ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಖುಷಿ ಆಗ್ತೈತಿ ನಿಮ್ಮಂಥ ಒಂದು ಸುಂದರವಾದ ಪ್ರೀತಿ ಮಾಡುವಂಥ ಕೇರಿಂಗ್ ಆದಂಥ ಎಷ್ಟು ಕಾಳಜಿ ಮಾಡ್ತೀರಂದ್ರೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗಿಂತನೂ ಒಂದು ಪಟ್ಟು ಹೆಚ್ಚಂತಂದ್ರೂ ಏನು ತಪ್ಪಲ್ಲ. ಅಷ್ಟೊಂದು ಕಾಳಜಿ ಮಾಡ್ತೀರಿ. ಬರೀ ಮಾತಾಡೋ ಧ್ವನಿ ಮೇಲೆನ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾಕೆ ಹುಷಾರಿಲ್ಲೇನೋ, ಬೇಜಾರು ಮಾಡ್ಕೊಂಡಿರೇನೋ. ಖುಷಿ ಆಗ್ತಿತ್ತು ನನಗೆ ಇಷ್ಟೊಂದು ಕಾಳಜಿ ತೋರಿಸುವಂಥ ಕುಟುಂಬವನ್ನು ನಾ ಪಡೆದೇನಿ, ಸ್ನೇಹಿತರನ್ನು ಪಡೆದೇನಿ ಅಂದ್ರೆ ನಿಜವಾಗ್ಲೂ ಸಂತೋಷ ಆಗ್ತೈತಿ. ಅದ ಒಂದು ನಿಮ್ಮೆಲ್ಲರ ಒಂದು ಸಪೋರ್ಟು, ಪ್ರೀತಿ, ಕಾಳಜಿ ಈ ಎಲ್ಲ ಧೈರ್ಯ ಮೇಲೆ ನಾನು ಮುನ್ನುಗ್ಗಕತ್ತೀನಿ ಅಂತಲೇ ಹೇಳ್ಬೋದು. ಇದು ಕೊನೆಯವರೆಗೂ ಹೀಗೆ ಇರಲಿ. ಆ ಭಗವಂತನಲ್ಲಿ ಕೇಳೋದಿಷ್ಟನ ನಮ್ಮೆಲ್ಲರ ಬಾಂಧವ್ಯ ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳಿ. ಸರಿ ಸ್ನೇಹಿತರೆ, ಇವತ್ತು ಸಾಂಬಾರು ಪುಡಿ ಮಾಡಬೇಕು, ಆಮ್ಯಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು. ಸಾಂಬಾರು ಪೌಡ್ರ್ ಏನು ಮಾಡಿದ್ನೆಲ್ಲ ನನಗೆ ಅವಾಗನ ಆರ್ಡ್ರ್ ಬಂದವು. ಸೊ ನಾನೀಗ ನೆಕ್ಸ್ಟ್ ಬ್ಯಾಚ್ ಅದನ್ನು ಮಾಡಬೇಕು. ಹಾಗೆ ಡ್ರೈ ಫ್ರೂಟ್ ಲಡ್ಡುದೂ ಇದು 3rd ಬ್ಯಾಚ್ ರೀ. ಇದು 2nd ಬ್ಯಾಚ್ ಇಲ್ಲೇ ನಮ್ಮ ಲೋಕಲ್ದವ್ರಿಗೆ ಮಾಡಿ ಕೊಟ್ಟೆ ನಾನು. ಅದ್ರ ಜೊತೆಗೆ ನಾವು ಒಬ್ಬರು ಬೆಂಗಳೂರವ್ರಿಗೇನೂ ಇತ್ತು. ಈಗ ಮತ್ತು 3rd ಮತ್ತು ಬೆಂಗಳೂರದ್ದು ಆರ್ಡ್ರ್ ಐತಿ ಡ್ರೈ ಫ್ರೂಟ್ಸದ್ದು. ಅದು ಖರ್ಜೂರ ಹಾಕಿನ ಮಾಡಬೇಕು, ಅದನ್ನು ಮಾಡಬೇಕೈತಿ. ಮತ್ತು ಇನ್ನೊಂದು ಏನು ಮೇನ್ಪ ಅಂತಂದ್ರೆ ಮಸಾಲೆ ಖಾರ ಮೊನ್ನೆ ಮಾಡ್ದಾಗಿಂದಂತೂ ತುಂಬಾ ಬೇಡಿಕೆ ಆಗೈತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಲಾಸ್ಟ್ ಇಯರ್ ಏನು ಪೌಡ್ರ್ ಮಾಡ್ಕೊಂಡಿದ್ದೆ 20 kg ಚಿಲ್ಲಿ ಪೌಡರ ಖಾಲಿ ಆಯ್ತು ನಂದು. ಈಗ ಮತ್ತು ನಾನು ಮಾರ್ಕೆಟಿಗೆ ಹೋಗಿ ಮೆಣಸಿನ್ಕಾಯಿನ ತೊಗೊಂಡು ಬರಬೇಕು. ಅದೊಂದು ದೊಡ್ಡ ಕೆಲಸ. ಮೆಣಸಿನ್ಕಾಯಿ ಚಲೋ ಕ್ವಾಲಿಟಿ ತೊಗೊಂಡು ಬಂದು ಅವನ್ನೆಲ್ಲ ಮತ್ತು ಕ್ಲೀನ್ ಮಾಡಿ ಚಲೋದಂಗೆ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಪೌಡ್ರ್ ಮಾಡಿಸ್ಬೇಕು. ಮತ್ತು ಈ ವರ್ಷಕ್ಕೆ ಬೇಕಲ್ಲ, ಅದೊಂದು ದೊಡ್ಡ ಕೆಲಸ ಬಾಕಿ ಐತಿ. ಸೊ ಬರ್ರಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆನ ಎಲ್ಲ ಸಾಂಬಾರು ಪೌಡ್ರದ್ದು ಹುರಿದು ಬಿಡ್ತೀನಿ, ಅಂದ್ರೆ ಅವು ತಣ್ಣಗಾಗೋರಾಗ ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳಕ್ಕೆ ಈಸಿ ಆಕೈತೆ ನನಗೆ. ಸ್ಟಾರ್ಟ್ ಮಾಡೋಣಂತ ಇವತ್ತಿನ ದಿವಸ ಬರ್ರಿ ಸ್ನೇಹಿತರೆ. ನೋಡ್ರಿ 1 kg ಕ್ವಾಂಟಿಟಿದು ಸಾಂಬಾರು ಪೌಡರ್ನ ನಾನು ಮಾಡಾಕತ್ತೀನಿ. ಸೊ ಎಲ್ಲನೂ ಇಟ್ಕೊಂಡಿದ್ದೀನಿ ನೋಡ್ರಿ. ಇಲ್ಲೊಂದು 100 ಗ್ರಾಮ್ ಒಣ ಮೆಣಸು ಇಟ್ಕೊಂಡಿದ್ದೀನಿ. ಇದು 1/2 kg ಐತ್ರಿ. ಆಮ್ಯಾಗ ಕರಿಬೇವು ಮತ್ತು ಉಳಿದಂಥ ಪದಾರ್ಥಗಳು ನೋಡ್ರಿ. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಜೀರಿಗೆ, ಕಾಳುಮೆಣಸು, ಸಾಸಿವೆ, ಮೆಂತ್ಯ, ಚಕ್ಕೆ, ಗಸಗಸೆ ಮತ್ತು ಸ್ವಲ್ಪ ಎಣ್ಣೆ, ಮತ್ತು ಇದ್ರೊಳಗೆ ಜಾಜಿಕಾಯಿ ಪೌಡರ, ಅರ್ಶಿಣ ಪೌಡರ, ಹಾಗೆ ಇಂಗು ಪೌಡರ್ ಐತ್ರಿ. ಒಂದ್ರದಾಗ ಹಾಕಿ ಎತ್ತಿಟ್ಕೊಂಡೇನಿ ಅದನ್ನು. ಸೊ ಈಗ ಹುರಿಬೇಕ್ರಿ, ಹೀಗಾಗಿ ರೆಡಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಹುರಿದು ಎತ್ತಿಟ್ನಿ ಅಂದ್ರೆ ಮತ್ತು ನಾನು ಇನ್ನೊಂದು ಮಾಡೋದ್ರೊಳಗೆ ಅಂದ್ರೆ ಇವೆಲ್ಲ ತಣ್ಣಗಾಗ್ತಾವ್ರಿ. ನಂತರ ಪೌಡ್ರ್ ಮಾಡ್ಕೊಂಡ್ರೆ ನಮಗೆ ಮಸ್ತಾದ ಸಾಂಬಾರು ಪೌಡರ್ ರೆಡಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸರಿ ಸ್ನೇಹಿತರೆ ಮಾಡ್ಕೊಳ್ತೀನಿ. ಸ್ನೇಹಿತರೆ ಸಾಂಬಾರು ಪೌಡರ್ ರೆಡಿ ಆಯ್ತು ನೋಡ್ರಿ. ನೋಡ್ತಾ ಇದ್ದೀರಿ 2nd ಬ್ಯಾಚ್ ಇದೆ. ಎಲ್ಲ ಹುರಿದು ಪಟ ಮಾಡಿಕೊಂಡೆ. ಇಲ್ಲಿ 2 ಪಾರ್ಸಲ್ ಮಸಾಲೆ ಖಾರದ್ದು ರೆಡಿ ಮಾಡಿಟ್ಟೀನಿ, ನೋಡ್ತಾ ಇರ್ಬೋದು. ಈಗ ಜಸ್ಟ್ ತೂಕ ಹಾಕಿದೆ, ಡಬ್ಬಿ ಐತಿ. ತೂಕ ಹಾಕಿ ಅದನ್ನು ಮೊದಲು ಪ್ಯಾಕ್ ಮಾಡಿದೆ. ನಂತರದಲ್ಲಿ ಇದನ್ನು ಕೂಡ ಪ್ಯಾಕ್ ಮಾಡಬೇಕು. ಮನೆ ಅಂತೂ ಘಮ ಅನ್ನಕತ್ತೈತೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ ಸಾಂಬಾರು ಪೌಡರ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡ್ರಿ 1/2 kg ಬಾದಾಮ್ ಪುರಿದ ಆರ್ಡ್ರ್ ಇತ್ತು ಬೆಂಗಳೂರಿಂದ. ಅವ್ರದ್ದು ಕರ್ಚಿಕಾಯಿ 1/2 kg ಆ್ಯಂಡ್ ಬಾದಾಮ್ ಪುರಿ 1/2 kg ಐತಿ. ಸೊ ಕರ್ಚಿಕಾಯಿ ಮಾಡ್ಬೇಕು ನಾನೀಗ. ಬಾದಾಮ್ ಪುರಿನ ಕಂಪ್ಲೀಟ್ ಮಾಡಿದೆ, ನೋಡ್ತಾ ಇರ್ಬೋದು. ಈವ್ನಿಂಗ್ ಕೊರಿಯರ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಇದು ಆರ್ಬೇಕು, ಇದಕ್ಕೆ ಟೈಮ್ ಜಾಸ್ತಿ ಬೇಕಂತೇಳಿ ಫಸ್ಟ್ ಬಾದಾಮ್ ಪುರಿನ ಪ್ರಿಪೇರ್ ಮಾಡಿದೆ ನಾನು. ಸಖತ್ತಾಗಿ ಬಂದವ, ನೋಡ್ತಾ ಇರ್ಬೋದು. ಶೈನಿಂಗ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಸಖತ್ತಾಗಿ ಬಂದವು. ಮತ್ತು ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ ಸಾಯಂಕಾಲ ಮಟನು. ಮತ್ತೀಗ ಏನು ಮಾಡ್ತೀನಿ ಅಂದ್ರೆ ಕರ್ಚಿಕಾಯಿ ಮಾಡ್ತೀನಿ. ಕರ್ಚಿಕಾಯಿ ಹೂರ್ಣ ಅಂತೂ ಮಾಡಿಟ್ಟಿದ್ದೆ, ನಿಮ್ಗೆ ಗೊತ್ತನ ಐತಿ. ಸೊ ಈಗ ನಾನು ಫ್ರೆಶ್ ಆಗಿ ಕರ್ಚಿಕಾಯಿನ ಪ್ರಿಪೇರ್ ಮಾಡ್ತೀನಿ ನೋಡ್ರಿ ಸ್ನೇಹಿತರೆ. ನಾ ಎಲ್ಲನೂ ಇದೇ ರೀತಿಯಾಗಿ ಫ್ರೆಶ್ ಆಗಿ ನೀವೇನು ಕೊಟ್ಟಿರ್ತೀರಿ ಕ್ವಾಂಟಿಟಿ ಅದೇ ರೀತಿಯಾದ ಕ್ವಾಂಟಿಟಿನ ಮಾಡ್ತೀನಿ, ಹೆಚ್ಚಿಗೆ ಮಾಡಿ ಇಡಂಗಿಲ್ಲ. ಮತ್ತು ಫ್ರೆಶ್ ಆಗಿನ ಪ್ರಿಪೇರ್ ಮಾಡ್ತೀನಿ. ಸೊ ಹೈಜಿನಿಕ್ ಆಗಿ ನೀಟಾಗಿ ಮಾಡಿಕೊಡ್ತೀನಿ, ಟೇಸ್ಟಿಯಾಗಿ ಮಾಡಿಕೊಡ್ತೀನಿ.
ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನನಗೆ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ನಿಮಗೂ ಸಹ ಇದೇ ಥರ ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಕೊಟ್ಟೇನಿ ಸ್ನೇಹಿತರೆ. ನೀವು ವಾಟ್ಸಪ್ ಮುಖಾಂತರ ಆದರೂ ಆರ್ಡರ್ ಮಾಡ್ಬೋದು, ಇಲ್ಲ ನನಗೆ ಕಾಲ್ ಕೂಡ ಮಾಡಬಹುದು. ನಾನು ಕೂಡ ನೀವು ಹೇಳಿದಂಥ ಐಟಮ್ಸ್ನ ಕ್ವಾಂಟಿಟಿ ಬೇಸ್ ಮೇಲೆ ಮತ್ತು ಏನಾದರೂ ಕಸ್ಟಮೈಸ್ ಇದ್ರೂ ಕೂಡ ಮಾಡಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಪ್ಲೀಸ್ ಆರ್ಡ್ರನ್ನ ಪ್ಲೇಸ್ ಮಾಡಿರಿ. ಮತ್ತು ಈ ಥರದ ಬ್ಲಾಗ್ಸ್ ನನ್ನ ಬಿಸ್ನೆಸ್ ರುಟೀನನ್ನು ಶೇರ್ ಮಾಡಬೇಕಾಗ್ತೈತಿ. ಸೊ ನನ್ನ ಒಂದು ಬ್ಲಾಗ್ಸ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತಾವೋ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಸರಿ ಸ್ನೇಹಿತರೆ, ಮತ್ತೀಗ ನಾನು ಕರ್ಚಿಕಾಯಿನ ಮಾಡ್ತೀನಿ ನೋಡ್ರಿ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಏನಪ್ಪ ಇವು ಅಂದ್ರೆ ಪಿಸ್ತಾ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಕೇರ್ ಬೀಜ ಅಂಥೇಳಿ. ನಿನ್ನೆ ಖರ್ಜೂರದ ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಐತ್ರಿ ನನಗೆ, 4th ಬ್ಯಾಚ್ ಅನ್ಬೋದು. ಸೊ ಇದನ್ನು ಫ್ರೈ ಮಾಡೋ ಮುಂದೆ ಒಂದು ಕಾಲ್ ಬಂತು ತಗೋದ್ರೊಳಗೆ, ಅಂದರೆ ಎಲ್ಲ ಸೀದ್ ಹೋಗ್ಬಿಟ್ಟು ತುಪ್ಪದೊಳಗೆ ಹುರಿಯಾಕತ್ತಿದ್ದೆ ನಾನು. ಸೊ ಇದನ್ನು ಎತ್ತಿಟ್ಬಿಟ್ಟು ಮತ್ತು ಬೇರೆ ಹುರಿದು ಲಡ್ಡು ಮಾಡಿದೆ ನಾನು. ಇದನ್ನು ಚೆಲ್ಲಕ್ಕೂ ಮನಸ್ಸಿಲ್ಲ, ಯಾಕಂದ್ರೆ ಎಲ್ಲ ಒಳ್ಳೆ ಬೀಜಗಳು ರೀ ಇವು. ಬಹಳ ಅಂದ್ರೆ ಭಾಳ ನ್ಯೂಟ್ರಿಷನ್ ಇರುವಂಥ ಬೀಜಗಳು ಅಂತ ಹೇಳ್ಬೋದು. ಅದಕ್ಕೆ ಎತ್ತಿಟ್ಟೀನಿ, ಚೆಲ್ಲಕ್ಕೆ ಮನಸ್ಸಿಲ್ಲ. ಅವನ್ನ ಚಲೋ ಸ್ವಲ್ಪ ಈ ಥರದ್ದೆಲ್ಲ ಆರಿಸಿ ತಿಂದ್ರಾಯ್ತು ಅಂತ ಎತ್ತಿಟ್ಟೀನಿ ನೋಡ್ರಿ. ಯಾಕಂದ್ರೆ ಎಷ್ಟು ನ್ಯೂಟ್ರಿಷನ್ ಅದಾವಲ್ರಿ, ಅಷ್ಟು ಕಾಸ್ಟ್ಲಿ ಕೂಡ ಇರ್ತಾವೆ. ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ನನ್ನ ಒಂದು ಸ್ವಲ್ಪ ಲಕ್ಷ್ಯ ತಪ್ಪಿದ್ದಕ್ಕೆ ಹಿಂಗಾಗ್ಬಿಟ್ಟು ಇವು. ಪರವಾಗಿಲ್ಲ, ಇದ್ರೊಳಗೆ ಸ್ವಲ್ಪ ಕೇರ್ ಬೀಜನ ಜಾಸ್ತಿ ಸೀದಾವ್ರಿ, ಅವ್ನು ತೆಗೆದು ಉಳಿದಿದ್ದನ್ನು ತಿಂದ್ರಾಯ್ತು ಅಂತ ಹೇಳಿ. ಏನಾದರೂ ಸ್ನ್ಯಾಕ್ಸ್ ಜೊತೆಗೆ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಭಾಳ ಒಳ್ಳೇದವು. ಹೀಗಾಗಿ ಸೊ ಈ ರೀತಿ ಆಗಿತ್ತು, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾವಾಗ್ಲೂ ಪರ್ಫೆಕ್ಟ್ ಅಂತ ಇರಂಗಿಲ್ಲ, ನನಗೂ ಕಣ್ತಪ್ಪಿ ಈ ಥರ ವೇಸ್ಟೇಜು ಆಗ್ತಿರ್ತಾವೆ. ಅದಕ್ಕೋಸ್ಕರ ತೋರಿಸಿದೆ ನಿಮ್ಗೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಭಾಳ ದಿನದ ನಂತರ ಅಂದ್ರೆ ಸ್ವಲ್ಪ ಗ್ಯಾಪ್ ನಂತರನ ನನಗೆ ಚಕ್ಲಿ ಆರ್ಡ್ರ್ ಬಂದಾವ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾನು ಚಕ್ಲಿ ಮಾಡ್ತಾ ಇದ್ದೆ ನೋಡ್ರಿ. ಇನ್ನೇನು ಮುಗಿತಾ ಬಂತು, ಇಷ್ಟ ಐತಿ 2 kg ಐತ್ರಿ. ಬೇರೆ ಬೇರೆ ಕಸ್ಟಮರ್ದು 1 kg ಅಂತ ಹೇಳಿ. ಸೊ ಇವತ್ತು ನಾನು 1 kg ಅಷ್ಟೇ ಮಾಡ್ತಾ ಇದ್ದೀನಿ. ಇನ್ನೊಂದು ಕಸ್ಟಮರ್ದು ಟೈಮ್ ಐತಿ, ಅದಕ್ಕೋಸ್ಕರ 1 kg ಚಕ್ಲಿನ ಮಾಡಿದೆ ನೋಡ್ರಿ. ಯಾವ ರೀತಿ ಬಂದಾವ ಅಂಥೇಳಿ. ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಸಖತ್ ಬಂದಾವ. ಒಂದು ಈಟು ಕಾಡಿಸ್ಲಿಲ್ಲ, ಒಂದೊಂದ್ಸಲ ಏನಾಗ್ಬಿಡ್ತಾವೆ, ಭಾಳ ಕಾಡಿಸ್ಬಿಡ್ತಾವೆ. ಇವತ್ತೇನಿಲ್ಲ, ಪಟ್ಟಂತ ಮಾಡಿಬಿಟ್ಟೆ. ಅಷ್ಟೇ ಕ್ರಿಸ್ಪಿನೂ ಬಂದಾವು, ಮತ್ತೇನೈತಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವ ನೋಡ್ರಿ. ನೋಡ್ತಾ ಇದ್ದಾರಲ್ಲ, ಸಖತ್ ನೋಡ್ರಿ ಈ ರೀತಿಯಾಗಿ.